ಸಮಾರಂಭ ಅಧಿಕೃತವಾಗಿ ಒಂದು ಅನಾವರಣಗೊಳಿಸುವಂತಹ ಸಂದರ್ಭ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಜ್ಯೋತಿ ಬೆಳಗಿಸುವುದರ ಜೊತೆಗೆ ಮತ್ತು ಹಿಂದೆ ಇರುವಂತಹ ಹೆಸರಿನ ಅನಾವರಣ ಹಾಗೂ ನಮ್ಮ ಆದರ್ಶಪ್ರಾಯರು ಪ್ರೋತ್ಸಾಹದಾಯಕರು ಆದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮುಖಾಂತರ ನಾನು ಎಲ್ಲ ಗಣ್ಯರನ್ನು ಆಹ್ವಾನಿಸುತ್ತೇನೆ. ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್ ಬನ್ನಿ. ಮೈಸೂರಿನಲ್ಲಿರುವಂತಹ ಒಂದು ಮಾರುಕಟ್ಟೆ ಇರಬಹುದು, ಬೆಂಗಳೂರಿನ ಮಾರುಕಟ್ಟೆ, ಜನಸಾಮಾನ್ಯರಿಗೆ ಒಂದು ವ್ಯಾಪಾರದ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟವರು. ಅಂತಹ ಕಾರ್ಮಿಕ ವರ್ಗಕ್ಕೆ ಬೆಂಬಲವಾಗಿ ನಿಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ಕನ್ನಂಬಾಡಿ ಕಟ್ಟೆಯನ್ನು ನಾವು ಕಟ್ಟುವಾಗ ನಾನು ನೀವು ಕಟ್ಟಿ ಹೋಗಿ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಕಾರ್ಮಿಕರು ಬೇಕು. ಎಂತಹ ಕಾರ್ಮಿಕರು ಬೇಕು? ಮಧ್ಯಮ ವರ್ಗದ ಕಾರ್ಮಿಕರು ಬೇಕು. ಹಾಗಾಗಿಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಕಾರ್ಮಿಕರಿಗೆ ಯಾವಾಗಲೂ ಬೆಂಬಲಕ್ಕೆ ನಿಂತವರು. ಒಂದು ಕೃಷ್ಣರಾಜ ಸಾಗರ ಇರಬಹುದು, ಅವರು ಮಾಡಿದಂತಹ ಬಹಳಷ್ಟು ಕಟ್ಟಡಗಳು, ಮಾರುಕಟ್ಟೆ ಸ್ಥಾಪನೆ, ಎಲ್ಲದಕ್ಕೂ ಅವರು ಎಲ್ಲ ವರ್ಗದ ಜನಗಳಿಗೆ ಅನುಕೂಲ ಆಗಲಿ ಅಂತ ಆಗಲೇ ಅವರು ಒಂದು ಯೋಜನೆ ಮಾಡಿದ್ದಂಥದ್ದು. ಹಾಗಾಗಿ ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಬಗ್ಗೆ ತುಂಬ ಹೆಮ್ಮೆಯಿಂದ, ಅವರ ಬಗ್ಗೆ ನಾವು ಖುಷಿಯಿಂದ ಮಾರ್ಗದರ್ಶನವನ್ನು ಅಂದುಕೊಂಡು ಅವರನ್ನೇ ನಾವು ಪ್ರೇರಣೆಯಾಗಿ ತೆಗೆದುಕೊಂಡು ನವಭಾರತ ಸೇನಾವನ್ನು ಸ್ಥಾಪನೆ ಮಾಡಿದ್ದೇವೆ. ಜ್ಯೋತಿ ಬೆಳಗಿಸುವ ಜೊತೆಯಲ್ಲಿ ಹಿಂದೆ ಇರುವಂತಹ ನಮ್ಮ ಸೇನಾದ ಫಲಕ ಹೆಸರನ್ನು ಅನಾವರಣಗೊಳಿಸುವಂತಹ ಸಂದರ್ಭ. ಎಲ್ಲ ಮುಖ್ಯ ಅತಿಥಿಗಳು ಸೇರಿ ಹಿಂದಿನ ಒಂದು ಬೋರ್ಡ್ ಅನಾವರಣ ಜ್ಯೋತಿ ಬೆಳಗಿಸಿದ ನಂತರ ಇದೀಗ ಎಲ್ಲರೂ ನಮ್ಮ ಸಂಘದ ಹೆಸರನ್ನು ಅನಾವರಣಗೊಳಿಸುತ್ತಿದ್ದಾರೆ. ನವಭಾರತ ಸೇನಾ ನೋಂದಾಯಿತ ರಾಜಕೀಯ ಪಕ್ಷ ಸಾರ್ವಜನಿಕವಾಗಿ ನಮ್ಮ ನವಭಾರತ ಸೇನಾವನ್ನು ಎಲ್ಲರ ಸದುದ್ದೇಶಕ್ಕಾಗಿ ಅನಾವರಣಗೊಳಿಸುತ್ತಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಇಂದಿನಿಂದ ಅಧಿಕೃತವಾಗಿ ನವಭಾರತ ಸೇನಾ ನಿಮ್ಮ ಸೇವೆಯಲ್ಲಿ. ಇದರ ನಂತರ ಇದೀಗ ನಮ್ಮ ಪ್ರೋತ್ಸಾಹದಾಯಕರು, ನಮಗೆ ಪ್ರೇರಣೆಯನ್ನು ಕೊಟ್ಟಿರುವಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಭಾವಚಿತ್ರಕ್ಕೆ ಎಲ್ಲರೂ ಸೇರಿ ಪುಷ್ಪಾರ್ಚನೆ ಸಲ್ಲಿಸುವವರಿದ್ದಾರೆ. ಅಧಿಕೃತವಾಗಿ ಭಾವಚಿತ್ರ ಇದೀಗ ಉದ್ಘಾಟನಾ ಸಂದರ್ಭದ ಒಂದು ಭಾವಚಿತ್ರದಲ್ಲಿದ್ದಾರೆ ಎಲ್ಲರೂ. ಎಲ್ಲರ ಸಮ್ಮುಖದಲ್ಲಿ ನವಭಾರತ ಸೇನಾ ಇದೀಗ ಅನಾವರಣಗೊಂಡಿದೆ. ಇರಿ ಈ ಕಡೆ ಬನ್ನಿ ಸರಿ. ಬನ್ನಿ ಸರ್, ಹೇಗೆ ಬನ್ನಿ ಸರ್, ಹಾಕಿ ಸರ್.
ಬಂದ್ಬಿಟ್ಟಿದ್ದಾರೆ, ಬನ್ನಿ ಹಾಕಿ. ಎಲ್ಲರಿಗೆ ನಮ್ಮ ನವಭಾರತ ಸೇನಾದ ಸ್ಫೂರ್ತಿ ಪ್ರೇರಣೆಯಾಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಭಾವಚಿತ್ರಕ್ಕೆ ಎಲ್ಲ ಮುಖ್ಯ ಅತಿಥಿಗಳು ಸೇರಿ ಈ ಒಂದು ಪುಷ್ಪಾರ್ಚನೆಯನ್ನು ಸಲ್ಲಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ನಾವು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕೆಲಸಗಳನ್ನೇ ಆದರ್ಶವಾಗಿಟ್ಟುಕೊಂಡು ಇವತ್ತು ನಾವು ನವಭಾರತ ಸೇನೆಯಿಂದ ಏನಾದರೂ ಹೊಸ ಕಾರ್ಯಗಳನ್ನು ಹಮ್ಮಿಕೊಂಡ್ರೆ ಅದು ಮುಂದಿನ ತಲೆಮಾರಿಗೆ, ಮುಂದಿನ ಪರಂಪರೆಗೆ ಶಾಶ್ವತವಾಗಿ ಹೆಸರುಳಿಯುವಂತಹ ಕೆಲಸಗಳಾಗಬೇಕು. ಸಾಮಾನ್ಯ ವರ್ಗದವರ ಅಭಿವೃದ್ಧಿಗೆ ಶ್ರಮಿಸುವಂತಹ ಕೆಲಸಗಳಾಗಬೇಕು. ಶೋಷಿತ ವರ್ಗಕ್ಕೆ ಒಂದು ಸ್ಥಾನಮಾನ ದೊರಕುವಂತಹ ಕೆಲಸಗಳಾಗಬೇಕು ಅನ್ನುವಂತಹ ಉದ್ದೇಶದಿಂದ ಇಂದಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಇದೀಗ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದೀಗ ನವಭಾರತ ಸೇನಾದ ಕುರಿತಾಗಿ ಅದರ ಸಂಸ್ಥಾಪಕರು ಮತ್ತು